ಚಾಮರಾಜನಗರ NH ರೋಡ್ನಿಂದ ಇಲ್ಲಿಗೆ 500 ಮೀಟ್ರ್ ಆಗುತ್ತೆ. ಈ ರೋಡ್ಗೆ ಅಟ್ಯಾಚ್ ಆದಾಗೆ 2 ಎಕರೆ 30 ಗುಂಟೆ ಒಂದು ಅಡಿಕೆ ತೋಟ ಮತ್ತು ತೆಂಗು ಕಾಫಿ 3 ಮಿಕ್ಸ್ಲವೆ. ಇದು ಒಂದು ಚೈನ್ ರೋಡು, ನಕಾಶ ರೋಡು ನೋಡಿ. ಪಕ್ಕದ ಜಮೀನವರು ಬೆಂಗಳೂರು ತಗೊಂಡ್ರೆ ಇವರು ನೀರು ಕೊರತೆ ಅಂದ್ಬಿಟ್ಟು ಡ್ರೈನ್ ಮಾಡ್ತಾವ್ರೆ. ಸಿಮೆಂಟ್ಲಿ ಸ್ವಂತ ಟೇಸಿ ಇಡ್ಸ್ಕೊಂಡ್ರೆ. ಅಡಿಕೆ ತೋಟ ಒಳ್ಳೆ ಬ್ಯೂಟಿಫುಲ್ ತೋಟ, ಸೀಟಿನ ಮನೆ. ಪೂರ್ತಿ 2-3 ಎಕರೆಗೆ ಪೂರ್ತಿ ತೆಂಗು ಮತ್ತು ಅಡಿಕೆ, ಮಧ್ಯೆ ಕಾಫಿ ಗಿಡ ನೋಡಿ. ಕಾಫಿ ಗಿಡಕ್ಕಂತ ಕಾಫಿ ಗಿಡ. ಒಂದು ಸೀಟ್ ಮನೆ ಇದೆ. ಆ ಕಡೆದು ಸೂರ್ಯರಾಜನ ಟೀಮದು ಸಾಮಾನ್ಯ ಮನೆ ಟೀಮಕ್ಕೆ ಆ ಮನೆ. ಇದು ಬಂದರೆ ಓನರು ಸಂಸಾರ ಇರೋ ಮನೆ. ಪೂರ್ತಿ ಹದ್ದುಬಸ್ತು ಮಾಡಿ ಎಲ್ಲಕ್ಕೂ ಫೆನ್ಸಿಂಗ್ ಮಾಡಿ, ಜಾಲರಿ ಫೆನ್ಸಿಂಗ್ ಮಾಡಿದ್ರೆ ಪೂರ್ತಿ ಎಲ್ಲಕ್ಕೂ ಡ್ರಿಪ್ ಎಲಿವೇಶನ್ ಆಗಿದೆ. ಎಲ್ಲಕ್ಕೂ ಸ್ಪ್ರಿಂಕ್ಲರ್ ಮಾಡಿದ್ರೆ ಗೇಟ್ ಇರ್ತದಷ್ಟೇ ಅಷ್ಟೇ. ಒಳ್ಳೆ ವಾಟರ್ ಬೆಲ್ಟ್ ಜಾಗ. ಅಡಿಕೆ ತೋಟಕ್ಕೆ ಬಂದರೆ ಆಚೆ ಹೋಗ್ಬೇಕು ಅನ್ನೋ ಮನಸ್ಸೇ ಇಲ್ಲ ಅಂಥ ತೋಟ ನೋಡಿ ಸರ್. ಬ್ಯೂಟಿಫುಲ್ ಆಗಿದೆ. 2-3 ಎಕರೆ. ಇವರು ಟೋಟಲಿ 1.25 ಕೋಟಿ ಹೇಳ್ತಾರೆ. ಕೂತ್ಕೊಂಡ್ರೆ ವ್ಯಾಪಾರಿಗೆ ನೆಕ್ಸ್ಟ್ ನೆಗೋಷಿಯಬಲ್ ಆಗುತ್ತೆ. ಇದು ಚಾಮರಾಜನಗರಕ್ಕೆ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಒಂದು 170 ಕಿಲೋಮೀಟ್ರ್ ಆಗುತ್ತೆ. ಇದು ಮೈಸೂರಿಗೆ, ಬೆಂಗಳೂರಿಗೆ. ಇದು ಮೈಸೂರಿಗೆ 65 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಬೋರು ನಿಂಬೆ ಗಿಡ ಹಾಕೊಂಡ್ರೆ ಸೂಪರ್ ತೋಟ ನೋಡಿ ಸರ್. ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ, ರೆಕಾರ್ಡೆಲ್ಲ ಲೀಗಲ್ ಆಗದೆ. ನೀವು ವ್ಯಾಪಾರ ಮಾಡ್ಕೊಂಡ್ರೆ 1 ವಾರಕ್ಕೆ ರಿಜಿಸ್ಟ್ರಿಗೆ ಹೋಗ್ಬೋದು. ಪಾರ್ಟಿ ಓನರು, ಜೀನಿಯರ್ ಓನರು ಕರ್ಕೊಂಡು ಕುಂಚಪ್ಪ ವ್ಯಾಪಾರಕ್ಕೆ ಮಾತಾಡೋ ಅಂದರೆ ಪೂರ್ತಿ ಎಲ್ಲಕ್ಕೂ ಸ್ಪ್ರಿಂಕ್ಲರ್ ಹೊಡೆಸಾರೆ. ಅಡ್ಕಾಯಿ ಎಲ್ಲ ಫಲ ಬಂದವೆ ಈಗ. ಅಡಿಕೆ ಮಧ್ಯದಲ್ಲಿ ಪೂರ್ತಿ ಎಲ್ಲಕ್ಕೂ ಕಾಫಿ ಗಿಡ ಹಾಕಿದೆ. ಕಾಫಿ ಗಿಡ ಇನ್ನೇನು 1 ವರ್ಷ ಗಿಡ ಎಲ್ಲ ಈ ಮಟ್ಟಿಗೆ ಬಂದಿದೆ. ತೆಂಗು ಒಳ್ಳೆ ಫಲ ನೋಡಿ ಹೇಗಿದೆ. ಮೈಸೂರಿಗೆ ಒಂದು 65 ಕಿಲೋಮೀಟ್ರು, ಬೆಂಗಳೂರು 170, ಚಾಮರಾಜನಗರ 10 ಕಿಲೋಮೀಟ್ರು. NH ರೋಡ್ಗೆ 500 ಮೀಟ್ರು. ಚಾಮರಾಜನಗರ ಗುಂಡ್ಲುಪೇಟೆ NH ರೋಡ್ಗೆ 500 ಮೀಟ್ರು. ಜನರಲ್ ಪ್ರಾಪರ್ಟಿ, ಲಿಂಗಾಯತರದು, ಬ್ರಾಹ್ಮಣ್ಸದು ನೋಡಿ. ಫಲ ಆಗ್ಬಿಟ್ಟಿದ್ದು ದ್ರಾಕ್ಷಿ ಬಿಡೋಗ್ಬಿಟ್ಟದೆ. ಒಳ್ಳೆ ತೆಂಗಿನ ಮರ. ಪೂರ್ತಿ 2-3 ಎಕರೆಗೂ ತೆಂಗು ಅಡಿಕೆ ಮಿಕ್ಸು. 1.25 ಕೋಟಿ ಹೇಳ್ತಾರೆ. ವ್ಯಾಪಾರಕ್ಕೆ ಹೋದರೆ ನೆಗೋಷಿಯಬಲ್ ಆಗುತ್ತೆ ನೋಡಿ ಸರ್. ಬೇಕು ಅಂದರೆ ಕಡೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ. ಸೂಪರ್ ತೋಟ, ಅಡಿಕೆ ತೋಟ. ಏನು ಮಾಡಬೇಕಾಗಿಲ್ಲ, ಬಂದು ಆರಾಮಾಗಿ ಟ್ರಿಪ್ ತಿರ್ಕೊಂಡಿರ್ಬೋದು. ಆ ಮಟ್ಟಿಗಿರೋ ಲ್ಯಾಂಡು. ಸುತ್ತಲೂ ಹದ್ದುಬಸ್ತು ಮಾಡಿ ಫೆನ್ಸಿಂಗ್ ಆಗಿದೆ.
ಎಲ್ಲ ಇನ್ನೊಂದು ವರ್ಷಕ್ಕೆಲ್ಲ ಫಲ ಅಡಿಕೆ. ತೆಳಗೆ ಈಗಲೂ ಒಂದೊಂದು ಫಲ ಬಿಡ್ತವೆ. ಈಗಲೂ 4 ಕ್ವಿಂಟಲ್ ಅಡಿಕೆ ಬಂದೆ ನೋಡಿ ಬುಟ್ಟಿಯಲ್ಲಿ. ಅಂದರೆ ಫುಲ್ ಬೇಡು ಇನ್ನೊಂದು ವರ್ಷ. ಧನ್ಯವಾದಗಳು.